ವೇದಾಂತ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದೇವರಾಜ್. ಈ ವಿಡಿಯೋ ನೋಡೋಕ್ಕಿಂತ ಪೂರ್ವದೊಳಗಡೆ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ ಅಂತ ಹೇಳುತ್ತಾ, ಹಾಗಾದರೆ ತಡೆ ಮಾಡದೆ ಒಂದನೇ ಪ್ರಶ್ನೆಯನ್ನು ನಾವು ನೋಡೋಣ. ಜನವರಿ 2026ರಲ್ಲಿ ಉತ್ತರ ಅಮೆರಿಕದಲ್ಲಿ ಯಾವ ಪ್ರಕೃತಿ ಘಟನೆ ಬಹುತೇಕ 21 ರಾಜ್ಯಗಳಲ್ಲಿ ತುರ್ತು ಪರಿಸ್ಥಿತಿಯನ್ನು ಉದ್ಭವಿಸಿತು ಅಥವಾ ಕಾರಣವಾಯಿತು ಎಂಬ ಒಂದು ಪ್ರಶ್ನೆಗೆ ಆಪ್ಷನ್ ಎ ಭೂಕಂಪ, ಆಪ್ಷನ್ ಬಿ ಪ್ರವಾಹ, ಆಪ್ಷನ್ ಸಿ ಬಿಸಿಲು, ಹಿಮಬಿಸಿಲು ಅಥವಾ ಹಿಮಮಳೆಯಿಂದ ಯಾತ್ರೆಯ ವ್ಯತ್ಯಯ, ಆಪ್ಷನ್ ಡಿ ಹವಾಮಾನ ಬಿಸಿಲು. ಈ ಪ್ರಶ್ನೆಗೆ ಉತ್ತರವನ್ನು ನಾವು ನೋಡೋದಾತಂದರೆ ಆಪ್ಷನ್ ಸಿ ಹಿಮಬಿಸಿಲು ಅಥವಾ ಹಿಮಮಳೆಯಿಂದ ಯಾತ್ರೆ ವ್ಯತ್ಯಯ. ಅಂದರೆ ಇತ್ತೀಚಿನ ಒಂದು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದಂಥ ಈ ಒಂದು ಪ್ರಶ್ನೆ ಅತ್ಯಂತ ಪ್ರಮುಖವಾಗಿರುತ್ತದೆ. ಹೀಗಾಗಿ ಅನೇಕ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಯಲ್ಲಿ ಕೇಳುವಂತಹ ಒಂದು ಪ್ರಶ್ನೆಯಾಗಿ ಕೂಡ ಇದು ಆಗಬಹುದು ಅಂತ ಹೇಳ್ತಾ, ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ 2026ರ ಪ್ರಾರಂಭದ ವರ್ಲ್ಡ್ ಎಕನಾಮಿಕ್ ಫೋರಮ್ ಸಮಾವೇಶವು ಯಾವ ದೇಶದಲ್ಲಿ ಆಯೋಜಿಸಲಾಗಿದೆ? ಆಪ್ಷನ್ ಎ ಯುನೈಟೆಡ್ ಕಿಂಗ್ಡಮ್, ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್, ಆಪ್ಷನ್ ಸಿ ಸ್ವಿಟ್ಜರ್ಲ್ಯಾಂಡ್, ಆಪ್ಷನ್ ಡಿ ಜರ್ಮನ್. ಅಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂದರೆ ಸಮಾವೇಶವು ಯಾವ ದೇಶದಲ್ಲಿ ಆಯೋಜಿಸಿದೆ ಅಂತ ಆಪ್ಷನ್ ಸಿ ಸ್ವಿಟ್ಜರ್ಲ್ಯಾಂಡ್ ದೇಶದೊಳಗಡೆ ಈ ಒಂದು ಸಮಾವೇಶವನ್ನು ಆಯೋಜಿಸಲಾಗಿದೆ. ಇನ್ನು ಮುಂದಿನ ಒಂದು ನಾವು ಪ್ರಶ್ನೆಯನ್ನು ನಾವು ನೋಡೋದಾತಂತಂದರೆ ರೆಪೋ ರೇಟ್ ಎಂದರೆ ಏನು? ಆಪ್ಷನ್ ಎ ಬ್ಯಾಂಕುಗಳು ಗ್ರಾಹಕರಿಗೆ ಸಾಲ ನೀಡುವ ದರ, ಆಪ್ಷನ್ ಬಿ RBI ಸರ್ಕಾರಕ್ಕೆ ಸಾಲ ನೀಡುವ ದರ, ಆಪ್ಷನ್ ಸಿ RBI ಬ್ಯಾಂಕುಗಳಿಗೆ ಸಾಲ ನೀಡುವ ಬಡ್ಡಿ ದರ, ಆಪ್ಷನ್ ಡಿ ವಿದೇಶಿ ಸಾಲದ ದರ. ಅಂದರೆ ರೆಪೋ ರೇಟ್ ಎಂದರೆ RBI ಬ್ಯಾಂಕುಗಳಿಗೆ ಸಾಲ ನೀಡುವ ಬಡ್ಡಿ ದರವನ್ನು ನಾವು ಏನಂತ ಕರಿತೀವಿ ಅಂದರೆ ರೆಪೋ ರೇಟ್ ಅಂತ ಕರಿತೀವಿ. ಈಗಾಗಲೇ ಈ ಒಂದು ಪ್ರಶ್ನೆ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿರುವಂಥದ್ದು. ಹೀಗಾಗಿ ಈ ಒಂದು ಪ್ರಶ್ನೆ ಅತ್ಯಂತ ಪ್ರಮುಖವಾಗಿರ್ತದೆ. ಇನ್ನು ನಾವು ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡೋದಾದರೆ ಭಾರತದಲ್ಲಿ ಡಿಜಿಟಲ್ ಪಾವತಿ ವ್ಯವಸ್ಥೆ UPI ಅನ್ನು ಯಾವ ಸಂಸ್ಥೆ ನಿರ್ವಹಿಸುತ್ತದೆ? ಆಪ್ಷನ್ ಎ RBI, ಆಪ್ಷನ್ ಬಿ SBI, ಆಪ್ಷನ್ ಸಿ NPCI, ಆಪ್ಷನ್ ಡಿ ಫೈನಾನ್ಸ್ ಮಿನಿಸ್ಟರಿ. ಅಂದರೆ ಇಲ್ಲಿ ಡಿಜಿಟಲ್ ಪಾವತಿ ವ್ಯವಸ್ಥೆ UPIಯನ್ನು ಯಾವ ಒಂದು ಸಂಸ್ಥೆ ನಿರ್ವಹಿಸಿದೆ ಎಂಬ ಒಂದು ಪ್ರಶ್ನೆಗೆ ಉತ್ತರ NPCI ಎಂಬ ಒಂದು ಸಂಸ್ಥೆ ಇಲ್ಲಿ UPIಯನ್ನು ಅಂದರೆ ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ನಿರ್ವಹಿಸುವಂತಹ ಒಂದು ಸಂಸ್ಥೆಯಾಗಿದೆ. ಇನ್ನು ಮುಂದಿನ ಒಂದು ನಾವು ಪ್ರಶ್ನೆಯನ್ನು ನೋಡೋದಾತಂತಂದರೆ ಇಸ್ರೋ ಯಶಸ್ವಿಯಾಗಿ ಉಡಾವಣೆ ಮಾಡಿದ ಚಂದ್ರಯಾನ 3ನ ಮುಖ್ಯ ಉದ್ದೇಶವೇನು ಎಂಬ ಒಂದು ಪ್ರಶ್ನೆಗೆ ಆಪ್ಷನ್ ಎ ಸೂರ್ಯ ಅಧ್ಯಯನ, ಆಪ್ಷನ್ ಬಿ ಮಂಗಳ ಗ್ರಹ ಅಧ್ಯಯನ, ಆಪ್ಷನ್ ಸಿ ಚಂದ್ರನ ದಕ್ಷಿಣ ಧ್ರುವ ಅಧ್ಯಯನ, ಆಪ್ಷನ್ ಡಿ ಅಂತರಿಕ್ಷ ಪ್ರವಾಸ. ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ನೋಡಿದರೆ ಚಂದ್ರನ ದಕ್ಷಿಣ ಧ್ರುವ ಅಧ್ಯಯನಕ್ಕೋಸ್ಕರ ಇಲ್ಲಿ ಇಸ್ರೋ ಅವರು ಏನು ಮಾಡಿದ್ದಾರೆ ಅಂತಂದರೆ ಚಂದ್ರಯಾನ 3ನ್ನು ಉಡಾವಣೆ ಮಾಡಿದ್ದಾರೆ. ಹೀಗಾಗಿ ಇದರ ಮುಖ್ಯ ಉದ್ದೇಶವಾಗಿ ಇದನ್ನು ನಾವು ನೋಡೋದಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ ಓಜೋನ್ ಪದರದ ಮುಖ್ಯ ಕಾರ್ಯವೇನು ಎಂಬ ಪ್ರಶ್ನೆಗೆ ಆಪ್ಷನ್ ಎ ಮಳೆ ತರಿಸುವುದು, ಆಪ್ಷನ್ ಬಿ ಉಷ್ಣತೆಯನ್ನು ಹೆಚ್ಚಿಸುವುದು, ಆಪ್ಷನ್ ಸಿ ಸೂರ್ಯನ ಅಲ್ಟ್ರಾವೈಟ್ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುವುದು, ಆಪ್ಷನ್ ಡಿ ಗಾಳಿಯನ್ನು ಶುದ್ಧೀಕರಿಸುವುದು. ಈ ಒಂದು ಪ್ರಶ್ನೆಗೆ ಉತ್ತರ ನಾವು ನೋಡೋದಾದರೆ ಸೂರ್ಯನ ಅಲ್ಟ್ರಾವೈಟ್ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುವುದು ಆಗುತ್ತದೆ. ಏಕೆಂದರೆ ಇಲ್ಲಿ ಓಜೋನ್ ಪದರದ ಮುಖ್ಯವಾದಂತಹ ಕಾರ್ಯ ಏನು ಅಂತಂತಂದರೆ ಇಲ್ಲಿ ಸೂರ್ಯನ ಅಲ್ಟ್ರಾವೈಟ್ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುವುದು. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡೋದಾತಂತಂದರೆ ಭಾರತದಲ್ಲಿ ಗಗನಯಾನ ಮಿಷನ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಉಪಗ್ರಹ ಸಂವಹನ, ಆಪ್ಷನ್ ಬಿ ಮಾನವ ಬಾಹ್ಯಾಕಾಶಯಾನ, ಆಪ್ಷನ್ ಸಿ ಹವಾಮಾನ ಅಧ್ಯಯನ, ಆಪ್ಷನ್ ಡಿ ಚಂದ್ರನ ಅಧ್ಯಯನ. ಈ ಒಂದು ಪ್ರಶ್ನೆಗೆ ಇಲ್ಲಿ ಉತ್ತರ ಮಾನವನ ಬಾಹ್ಯಾಕಾಶಯಾನ. ಅಂದರೆ ಗಗನಯಾನ ಮಿಷನ್ ಇದು ಮಾನವನ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯಾಗಿದೆ. ಹೀಗಾಗಿ ಈ ಪ್ರಶ್ನೆಗಳು ಎಲ್ಲ ಸ್ಪರ್ಧಾರ್ಥಿಗಳಿಗೆ ಭಾಳಷ್ಟು ಉಪಯೋಗವಾಗಿದೆ ಅಂದ್ಕೊಳ್ತೀನಿ. ಹೀಗಾಗಿ ನೀವು ಮಾಡುವಂಥ ಒಂದು ಕೆಲಸ ಏನಪ್ಪ ಅಂದರೆ ಲೈಕ್ ಮಾಡಿ, ಎಲ್ಲರಿಗೆ ತಲುಪುವಂತೆ ಶೇರ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಕೂಡ